ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪ್ರಸ್ತಾಪಿತ ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರೋಧಿಸಿ 25 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ, ಸಹಸ್ರಾರು ಜನರು ಭಾಗಿ. ಅಣುಸ್ಥಾವರ ಪ್ರಸ್ತಾಪ ಕೈಬಿಡಲು ಸಂಸದ ರಾಘವೇಂದ್ರ, ಶಾಸಕ ಬೇಳೂರು, ಮಾಜಿ ಸಚಿವ ಹರತಾಳು ಮುರುಘಾ ಶ್ರೀಗಳ ಒತ್ತಾಯ. ಬೇಸೂರು ಅಣುಸ್ಥಾವರ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿಲ್ಲ, ಆತಂಕದ ಅಗತ್ಯವಿಲ್ಲ ಎಂದ ಜಿಲ್ಲಾಧಿಕಾರಿಗಳು. ಪರಿಭಾವಿತ ಅರಣ್ಯ ಪ್ರದೇಶ ಸರ್ವೆ ಕುರಿತು ಚರ್ಚೆ, ಜನವಸತಿ ಸಾಗುವಳಿ ಭೂಮಿ ಹೊರತುಪಡಿಸಿ ಸರ್ವೆ ಎಂದ ಜಿಲ್ಲಾಧಿಕಾರಿಗಳು. ಜನರಿಗೆ ಮೊದಲು ನಿಖರ ಮಾಹಿತಿ ಕೊಡಿ ಎಂದ ಶಾಸಕರು. ನಗರಸಭೆಯಲ್ಲಿ ಬ್ರೋಕರ್ ಕಂಡುಬಂದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಬೇಳೂರು. ಸ್ವಚ್ಛತೆ, ಕುಡಿಯುವ ನೀರಿಗೆ ಆದ್ಯತೆ ನೀಡಲು ಜಿಲ್ಲಾಧಿಕಾರಿಗಳ ಸಲಹೆ. ಸಾಗರ ಮೀನು ಮಾರ್ಕೆಟ್ ಕಾಮಗಾರಿಗೆ 1.29 ಕೋಟಿ ರೂಪಾಯಿ ಅನುದಾನ, ಶಾಸಕರಿಂದ ಶಂಕುಸ್ಥಾಪನೆ. ರಸ್ತೆ ಪಕ್ಕ ಸರ್ಕಲ್ಗಳಲ್ಲಿ ಮೀನು ಮಾರಾಟ ಮಾಡಿದರೆ ಕ್ರಮದ ಎಚ್ಚರಿಕೆ ನೀಡಿದ ಶಾಸಕರು. ಈಗ ಸುದ್ದಿಯ ವಿವರ. ಬೇಸೂರಿನಲ್ಲಿ ಪ್ರಸ್ತಾವಿತ ಅಣು ವಿದ್ಯುತ್ ಸ್ಥಾವರ ವಿರೋಧಿಸಿ ಬುಧವಾರ ಮಲೆನಾಡು ಅಣು ವಿದ್ಯುತ್ ಸ್ಥಾವರ ಕರೆ ಕೊಟ್ಟಿದ್ದ 25 ಕಿಲೋಮೀಟರ್ ಪಾದಯಾತ್ರೆ ಅಭೂತಪೂರ್ವ ಯಶಸ್ಸು ಕಂಡಿದೆ. ಸಾವಿರಾರು ಜನರು ಪಾದಯಾತ್ರೆಯಲ್ಲಿ ದಣಿವರೆಯದೆ 25 ಕಿಲೋಮೀಟರ್ ನಡೆದು ಬಂದು ಏಸೂರು ಕೊಟ್ಟರೂ ಬೇಸೂರು ಕೊಡೆವು ಎಂದು ಘೋಷಣೆ ಕೂಗಿ ಅಣುಸ್ಥಾವರ ಪ್ರಸ್ತಾವನೆಯನ್ನು ಲಿಖಿತ ರೂಪದಲ್ಲಿ ರದ್ದುಪಡಿಸಿದ್ದೇವೆ ಎಂದು ಆದೇಶ ಹೊರಡಿಸಲು ಒತ್ತಾಯಿಸಿದ್ದರು. ಸಂಸದ ಬಿವೈ ರಾಘವೇಂದ್ರ, ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಹರತಾಳು ಹಾಲಪ್ಪ, ಬಿಎ ಇಂದುಧರ್ ಬೇಸೂರು, ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಮಾತನಾಡಿದರು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಈ ಕುರಿತು ಸ್ಪಷ್ಟನೆ ನೀಡಿದರು. ಪ್ರತಿಭಟನೆಯಲ್ಲಿ ಮೂಲೆಗದ್ದೆ ಮಠದ ಅಭಿನವ ಚನ್ನಬಸವ ಸ್ವಾಮಿಗಳು, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ, ರಂಗಕರ್ಮಿ ಕೆವಿ ಅಕ್ಷರ್, ಪ್ರಮುಖರಾದ ಪ್ರಸನ್ನ ಕೆರೆಕೈ, ತೀನಾ ಶ್ರೀನಿವಾಸ್, ಮಲ್ಲಿಕಾರ್ಜುನ್ ಹಕ್ರೆ, ಮೈತ್ರಿ ಪಾಟೀಲ್, ದಿನೇಶ್ ಶ್ರವಾಳ, ಸೀತಾರಾಮ್ ಕುರುವರಿ, ನಾಗೇಂದ್ರ ಸಾಗರ್, ಕೆಜಿ ಪ್ರಶಾಂತ್, ನವೀನ್ ಕೆವಿ, ಅಖಿಲೇಶ್ ಚಿಪ್ಲಿ, ಶ್ಯಾಮಲಾ ದೇವರಾಜ್, ನಾಗರಾಜ್ ಇ, ಅಶೋಕ್ ಬೇಳೂರು ಇನ್ನಿತರರು ಹಾಜರಿದ್ದರು. ಮಲ್ಲಿಕಾರ್ಜುನ್ ಅವರೇ, ನಮ್ಮ ನಾಯಕರಂತ ಹರ್ತಾಳ ಆರಂಭವರೇ, ನಮ್ಮ ಪ್ರೀತಿಯ ವಿಧಾನ ಪರಿಷತ್ತಿನ ಸದಸ್ಯರಂತ ನನಗೆ ಸರ್ಜಿ ಅವರೇ, ಸನ್ಮಾನಿಸಿದ ತೀನಾ ಶ್ರೀನಿವಾಸ್ ಅವರೇ, ನಮ್ಮ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಹತ್ತಿರ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಪ್ರಸನ್ನ ಅವರಿದ್ದಾರೆ, ನಮ್ಮ ಅಧಿಕಾರಿಗಳಂತ ಎಸಿ ಅವರು ಬಂದಿದ್ದಾರೆ. ಬಂದಂತ ಎಲ್ಲ ಆತ್ಮೀಯ ಗೌರವಂತ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ. ಬಂಧುಗಳೇ, ಇವತ್ತು ನಾವ್ಯಾರು ಕೂಡ ಸ್ವಾಗತವನ್ನು ಬಯಸಿ ಆಮಂತ್ರಕ ಪತ್ರಿಕೆಯನ್ನು ಕೊಟ್ಟಾದ ಮೇಲೆ ಬರ್ಬೇಕು ಅಂತಕ್ಕಂಥ ಚುನಾಯಿತ ಪ್ರತಿಗಳು ನಾವ್ ಯಾರು ಕೂಡ ಅಲ್ಲ. ನಾನು ಇವತ್ತು ಬೆಂಗಳೂರಿಗೆ ಹೊರಟಂತನು 2 ದಿನಗಳಿಗೆ ಬಂದಾಗ ಇಂದುಧರ್ ಗೌಡ್ರವರು ಈ ತರ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ, ಒಂದು ಹೋಗ್ಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಮಾಡಿದ್ರು. ಅವ್ರು ಮೊದಲೇ ಮಾಡಿದಂತ ನನ್ನ ಕೆಲಸ. ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ. ನಮ್ಮ ಗೌರವಂತ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ, ಜಿಲ್ಲಾಧಿಕಾರಿಗಳೇ ಬೇರೆ ಕಾರಣಕ್ಕೆ ತಾವು 1 ವಾರದಿಂದ ರಜೆಯಲ್ಲಿದ್ದೀನಿ, ತಾವು ಇರ್ತೀರಾ ಅಂತ ಕೇಳಿದ್ವಿ. ಇಲ್ಲ, ನಾನು ಬುಧವಾರ ಇವತ್ತು ನಾಳೆ ನಾನು ಸಾಗರ ಬರುವಂತ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಇಲ್ಲ ಸರ್, ಇವತ್ತು ನಮ್ಮ ರೈತ ಬಂಧುಗಳು ಈ ರೀತಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಸರ್ಕಾರದ ಕಡೆಯಿಂದ ಒಂದು ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕು. ನಿಮ್ ಪರವಾಗಿ ನಾನು ಕೂಡ ಒಬ್ಬ ರೈತರ ಮಗನಾಗಿ ಅವರದ್ದು ಕೂಡ ವಿನಂತಿಯನ್ನ ಮಾಡ್ಕೊಂಡೆ. ಬಂಧುಗಳೇ, ತಮಗೆ ಗೊತ್ತಿರಲಿ, ಇವತ್ತು ನಮ್ಮ ಲಿಂಗನಮಕ್ಕಿ ಜಲಾಶಯದಿಂದ ಮುಳುಗಡೆ ಅಂತ ಸಂತಸ ನಾವು ಇನ್ನೂ ಕೂಡ ಸಾಗುವಳಿ ಪತ್ರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಗೌರವಿತ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ನಿಮ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ದೇವೇಗೌಡರು ಕೂಡ ಪ್ರಧಾನಮಂತ್ರಿಗಳಾಗಿದ್ರು. ಕಾನೂನು ಎಲ್ಲರೂ ಕೂಡ ಒಂದು ಹಿಂದ್ ಮಾಡಿದಂತ ತಪ್ಪನ್ನ ಸರಿ ಮಾಡ್ಲಿಕ್ಕೆ ನಿಮ್ ರಾಜಣ್ಣ ಇವತ್ತು ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ದೇವ್ರ ಮೆಚ್ಚೋ ರೀತಿ ನಮ್ಮ ಕೆಲಸ ಮಾಡಬೇಕು. ನಾನು ನಮ್ಮ ಎಲ್ಲ ಮುಖಂಡರುಗಳು ಮಾಡ್ತಾ ಇದ್ದೀವಿ. ಇದೇ ನಮ್ಮ ಬ್ರಿಟಿಷ್ ಕಾಲದ ಶುರುವಾದಂತ ರೈಲ್ವೆ ಹಳಿಯನ್ನ ಶಿವಮೊಗ್ಗಕ್ಕೆ ನಿಂತು ಹೋಗಿತ್ತು. ನಿಮ್ ರಾಘಣ್ಣ ಒಂದೇ ಸತಿ MP ಆದ್ಮೇಲೆ
ಕೇಂದ್ರದ ಸರ್ಕಾರದ ಕೈಕಾಲು ಇಟ್ಕೊಂಡು ಸುಲೋಕಿಂದ ತಾಳಗುಪ್ಪದವರೆಗೂ ಕೂಡ ಇದ್ದಂತ ಮೀಟರ್ ಗೇಜ್ ಅನ್ನ ಬ್ರಾಡ್ ಗೇಜ್ ಮಾಡಿಸಿದ್ಕೆ ಇವತ್ತು ಕೂಡ ತಾಳಗುಪ್ಪಕ್ಕೆ ಟ್ರೈನ್ ಓಡಾಡ್ತಿದೆ ಅಂತ ಅತ್ಯಂತ ಅಭಿಮಾನ ಇಚ್ಛೆಪಡ್ತೇನೆ. ಯಾವತ್ತು ಕೂಡ ಬೆಂಬಲ ಕೊಟ್ಟಂತ ನಮ್ಮ ರೈತ ಬಂಧು ತಾವಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ನಾವು ನಿಮ್ಮ ಮತವನ್ನ ತೆಗೆದುಕೊಂಡು ನಿಮ್ ರಾಘಣ್ಣ 4 ಸತಿ MP ಆದಾಗ ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಬೇಕಾದಾಗ ಸ್ಪೀಕರ್ ಸಾಹೇಬ್ರು ಕೇಳಿದ್ರು, ಯಾರ ಹೆಸರು ಪ್ರಮಾಣ ವಚನ ತೆಗೆದುಕೊಳ್ತೀರಿ, ಯಾವ ದೇವರ ಹೆಸರು ಪ್ರಮಾಣ ವಚನ ತೆಗೆದುಕೊಳ್ತೀರಿ ಅಂತೇಳಿ. ನಾನು ಸ್ಪೀಕರ್ ಸಾಹೇಬ್ರಿಗೆ ಹೇಳಿದೆ, ನನಗೆ ಕ್ಷೇತ್ರದ ಜನರ ಹೆಸರಲ್ಲಿ ನಾನು ಪ್ರಮಾಣ ವಚನ ತೆಗೆದುಕೊಳ್ತೀನಿ ಅಂತೇಳಿ. ಶಿವಮೊಗ್ಗ ಕ್ಷೇತ್ರದ ಜನರ ಹೆಸರಲ್ಲಿ ನಾನು ಪ್ರಮಾಣ ವಚನ ತೆಗೆದುಕೊಳ್ತಕ್ಕಂತ ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಕರ್ತವ್ಯ. ಆತ್ಮೀಯ ಸ್ನೇಹಿತರೆ, ಹೋರಾಟದ ಮುಂಚೂಣಿಯನ್ನು ವಹಿಸಿರುವಂತ ಹಿಂದೂಧರಗೌಡರು ಮತ್ತೆಲ್ಲ ಅವರೆಲ್ಲ ಸ್ನೇಹಿತರೆ, ಇಲ್ಲಿ ಬಂದಿರುವಂತ ಎಲ್ಲ ರೈತ ಬಾಂಧವರು ಮತ್ತು ದಿನೇಶ್ ಅವರಿಂದ ಹಿಡಿದು ಮತ್ತೆ ಎಲ್ಲ ಪಾದಯಾತ್ರೆಯಲ್ಲಿ ಬಂದಿರುವಂತ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಬಹಳ ಬೇಸರದ ಸಂಗತಿ. ಮೊನ್ನೆ ನಾನು ಮನವಿಯಲ್ಲಿ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಈ ಯೋಜನೆ ಮಾಡ್ಲಿಕ್ಕೆ ಬಿಡುವುದಿಲ್ಲ, ನನ್ನ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ. ನಾನು ಅವತ್ತು ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆಯಲ್ಲಿ MP ಅವರು ಹೇಳಿದ್ದಾರೆ, ನನ್ನ ಹೋರಾಟವನ್ನ ಕೇಂದ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಗ್ಗೆನೆ DC ಅವರನ್ನ ಕರೆಸಿದ್ದೀನಿ. ಬೆಳಗ್ಗೆ 11 ಗಂಟೆಗೆ DC ಅವರು ಬಂದಿದ್ದಾರೆ. ಬೆಳಗ್ಗೆ ನಮ್ದು ಸ್ವಲ್ಪ ಫಾರೆಸ್ಟ್ ಇಲಾಖೆಯ ಕೆಲಸ ಇತ್ತು, ಅದರದ ಮೀಟಿಂಗ್ ಮಾಡಿ, ನಗರಸಭೆಯಲ್ಲಿ ಮೀಟಿಂಗ್ ಮಾಡಿ 3 ಗಂಟೆವರೆಗೂ ಅಲ್ಲೇ ಕೂರಿಸ್ಕೊಂಡು ನೀವೆಲ್ಲಿ ಬರಬೇಕು ಅಲ್ಲಿಗೆ ಅಂತ DC ಅವರು ಆಮೇಲೆ ಬಂದಿದ್ದಾರೆ. ಇಲ್ಲೇ ಇದ್ದಾರೆ, ಅವರು ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲೇ ಕೂರಿಸ್ಕೊಂಡಿದ್ದೀವಿ. ಅವರು ಹೋಗ್ಬೇಕಾಗಿತ್ತು, ಇಲ್ಲಿಗೆ BC ಮೀಟಿಂಗ್ ಇದೆ ಅಂತ ಹೇಳಿ ಬಹುಶಃ SN ನಗರ ಸರ್ಕಲ್ ಬರ್ತೀವಿ, ಬೇಡ ಇಲ್ಲಿಗೆ ಹೋಗ್ಬೇಕಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಬಂಧುಗಳಿಗೆ ಇಷ್ಟೇ, ನಿಮ್ ನೋವಿದೆ, ಪಾದಯಾತ್ರೆ ಮಾಡಿದ್ದೀರಿ, ಮೊನ್ನೆ ಹೋರಾಟ ಮಾಡಿದ್ದೀರಿ, ಮಕ್ಕಳು ಸಹ ಹೋರಾಟ ಮಾಡಿದ್ದಾರೆ, ನೊಂದ ಜನರಿದ್ದೀರಿ ಖಂಡಿತ. ಯಾಕಂದ್ರೆ ಬಹುಶಃ ಶರಾವತಿ ಡ್ಯಾಮ್ ಕಟ್ಟಿ, ಹಿಂದಿನ ಡ್ಯಾಮ್ ಕಟ್ಟಿ ಮುಳುಗಡೆ ಆಗಿ ಸಂತಸರಾಗಿರುವಂತ ನೀವುಗಳು ಇವತ್ತಿಗೂ ನಿಮ್ಗೆ ಹಕ್ಕು ಸಿಗ್ಲಿಲ್ಲ ಅಂತ ಇದರ ಸಂದರ್ಭದಲ್ಲಿ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀನಿ, ಚೀಫ್ ಸೆಕ್ರೆಟರಿಗೂ ನಿಮ್ದು ಹೋರಾಟ ಆದ್ಮೇಲೆ ಭೇಟಿ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ಮುಂದುವರಿಸೋದಿಲ್ಲ, ಅದನ್ನು ಬಿಟ್ಟಾಕಿದೀವಿ ಅಂತ ಮಾತನ್ನು ಸಹ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ DC ಅವ್ರನ್ನೇ ಕರ್ಸಿದೀವಿ, DC ಅವರೇ ಮಾತಾಡ್ತಾರೆ. ಯಾಕಂದ್ರೆ ಇದು ಹೋರಾಟದ ನೆಲೆ, ಹೋರಾಟ ಮಾಡಿದ್ರೆ ಖುಷಿಯಾಗಿದೆ. ಒಂದ್ ಕಡೆ ಬೇಸರ ಆಗುತ್ತೆ, ಯಾಕಂದ್ರೆ ಹೆಣ್ಮಕ್ಳೆಲ್ಲ ಬಂದು ಇವತ್ತು ಪಾದಯಾತ್ರೆ ಮಾಡಿದ್ದೇವೆ. ಯಾಕಂದ್ರೆ ಇದು ನೋವು ಇದೆ. ಯಾಕಂದ್ರೆ ಒಂದು ಅಣುಸ್ಥಾವರ ಅಂದ್ರೆ ಹೇಳಿದ್ರೆ ಬೇಸೂರಿಗೆ ಮಾತ್ರ ಸೀಮಿತ ಅಲ್ಲ, ಸುಮಾರು 40-50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರೋದು. ಮೊನ್ನೆ ವಿಜ್ಞಾನಿಗಳು ಸಹ ಅದು ಹೇಳಿದ್ದಾರೆ. ಹಾಗಾಗಿ ಈ ಯೋಜನೆಯನ್ನ ಕೈ ಬಿಡಲಿಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ರಾಜ್ಯ ಸರ್ಕಾರದಿಂದ ವಜಾ ಮಾಡಿಸುವಂತ ಕೆಲಸವನ್ನ ಗೋಪಾಲಕೃಷ್ಣ ಬೇಡೂರು ನಿಮ್ಮ ಪರವಾಗಿ ಖಂಡಿತ ನಾನು ಮಾಡ್ತೇನೆ. ಎರಡು ಮಾತಿಲ್ಲ, ಇದನ್ನ ನಾನು ಮೊನ್ನೆನೇ ಹೇಳಿದ್ದೇನೆ. ರಾಜಕೀಯ ಮುಖ್ಯ ಅಲ್ಲ, ಜನರ ಮುಖ್ಯ ಅಂತ ಮಾತನಾಡಿದ್ದೀನಿ. ಅದನ್ನು ಉಳಿಸ್ಕೊಡುವಂತ ಕೆಲಸ ನಾನು ಮಾಡ್ತೇನೆ. ಹಾಗೆ ಇವತ್ತು ಸಂಸದರು ಸಹ ಬಂದಿದ್ದಾರೆ. ಅವರು ಸಹ ಇವತ್ತು ಈ ನಮ್ಮ ಕೇಂದ್ರದ ಒಂದು ಯೋಜನೆ ಆಗಿರೋದ್ರಿಂದ ಅವರು ಸಹ ನಿಲ್ಲಿಸುವಂತ ಕೆಲಸದಲ್ಲಿ ಆಗ್ಬೇಕು. ಎಲ್ಲರೂ ಹೋರಾಟ, ಯಾವುದೇ ಇಲ್ಲಿ ಗೊಂದಲ ಬೇಡ. ಶ್ರೀನಿವಾಸ್ ಅವರು ಏನೋ ಹೇಳಿದ್ರು, ಬೇಜಾರಾಗದ್ ಬೇಡ. ಯಾರಿಗೂ ಸ್ವಾಗತ ನಾವೇನ್ ಮಾಡಂತ ಯಾರಿಗೂ ಹೇಳಿಲ್ಲ ನಾವು, ಆದ್ರೂ ಅವ್ರು ಇದಾಗಿ ಪಾದಯಾತ್ರೆ ಬಂದು ಸುಸ್ತಾಗಿದ್ದಾರೆ. ಅವ್ರು ಮಾತಾಡಿ ಸರಿ ಇದೆ. ಇಲ್ಲಿ ಸ್ವಾಗತ ಯಾರಿಗೂ ಬೇಡ. ಇಲ್ಲೆಲ್ಲ ನಾಯಕತ್ವದಲ್ಲಿ ಬಂದಿದ್ರಿ, ನಿಮ್ಮೆಲ್ಲರ ನಾಯಕತ್ವದಲ್ಲಿ ಇದು ವಜಾಗಿ ಆ ಭಾಗದ ಜನರಿಗೆ ನೆಮ್ಮದಿ ಜೀವನ ಮಾಡಕ್ ಕೊಟ್ಟರೆ ಸಾಕು. ಅಷ್ಟು ಬಿಟ್ರೆ ಮತ್ತೇನು ಹೇಳುವಂತ ಪ್ರಶ್ನೆ ಇಲ್ಲ. ಇದಕ್ಕೆ ಪಾದಯಾತ್ರೆ ಮಾಡಿರುವಂತ ಗುರುಗಳ ಸಾಕ್ಷಿ ಇದ್ದಾರೆ, ಎಲ್ಲರೂ ಇದ್ದೀರಿ. ನಾನು ಖಂಡಿತವಾಗಿ ಹೇಳ್ತೇನೆ, ಈ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ನಾನು ಮತ್ತು ಲೋಕಸಭಾ ಸದಸ್ಯರು ಮಾತಾಡಿದ್ದಾರೆ. ಮತ್ತೆ ಪೂಜ್ಯ ಸ್ವಾಮೀಜಿಗಳು ನೇತೃತ್ವ ವಹಿಸಿದ್ದಾರೆ. ನಮ್ಮ ಪರಿಸರವಾದಿಗಳು ಸಾಕಷ್ಟು ಮಾಹಿತಿಗಳನ್ನು ಇದು ಒದಗಿಸಿದ್ದಾರೆ. ರೈತ ಸಂಘದವರು ಕೈಗೂಡಿಸಿದ್ದಾರೆ. ಹುಟ್ಟು ಹೋರಾಟಗಾರ ಶ್ರೀನಿವಾಸ್ ಅವರು ಯಾವತ್ತೂ ಜೊತೆಗಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಹಿಂದೂಧರಗೌಡರು ಮತ್ತವರ ನೇತೃತ್ವದ ನಡೀತಾ ಇದೆ. ನಾವು ಇದನ್ನ ಎಲ್ಲರೂ ಪಕ್ಷ ಪಾರ್ಟಿ ಮೀರಿ ಬೆಂಬಲಿಸೋಣ ಅಂತೇಳಿ ಹೇಳ್ತಾ, ಶಾಸಕರು ಇಲ್ಲಿ ಜಾಗ ಕೊಡಿಸ್ಬೇಡಿ, ಅದ್ ಹೆಂಗ್ ಕೊಡ್ತಾರೆ ರಾಘವೇಂದ್ರ ನಾವು ನೋಡೋಣ. ಜಾಗ ಕೊಡಬೇಡಿ ನೀವು ಮುಗಿಸ್ಬಿಡ್ತೀನಿ ನಾನು. ಲೋಕಸಭಾ ಸದಸ್ಯರೇ ದಯವಿಟ್ಟು ಜಾಗ ಇಲ್ದಿದ್ದು ನೀವ್ ಹೆಂಗ್ ಮಾಡ್ತೀರಿ? ಹಾಗಾಗಿ ನೀವಿಬ್ರು ಒಟ್ಟಾಗಿ ಮಾಡಿ ಕೆಲಸ ಮಾಡಿ, ನಾವು ನಿಮ್ ಜೊತೆ ನಿಲ್ತೇವೆ. ಒಂದು ತಪ್ಪು ಮಾಹಿತಿಯನ್ನ ನಮ್ಮ ಜನರಲ್ಲಿ ಇದೆ. ಯಾವುದೇ ಯೋಜನೆ ಆದ್ರೆ ಬರೀ ಆ ಜಾಗ ಪ್ರೊಡಕ್ಷನ್ ಮಾಡ್ತಾರಲ್ಲ, ವಿದ್ಯುತ್ ಉತ್ಪತ್ತಿ ಮಾಡೋದಕ್ಕೆ ಬರೀ 2000 ಎಕರೆ ಕೇಳಿದ್ದಾರೆ ಅವರು. ಆಯ್ತು, ಇನ್ಯಾವುದೋ ಯೋಜನೆಗೆ 400 ಎಕರೆ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ರೈತ ಬಾಂಧವರೇ, ಶರಾವತಿ ಎಲ್ಲ 5 ಯೋಜನೆಗಳಲ್ಲಿ ಉತ್ಪತ್ತಿ ಆಗೋದು 1469 ಮೆಗಾವ್ಯಾಟ್ ಮಾತ್ರ.
ಆ ವಿದ್ಯುತ್ತನ್ನ ತಗೊಂಡು ಹೋಗ್ಲಿಕ್ಕೆ ಇಲ್ಲಿ 5 ಲೈನ್ ಹಾಕಿದ್ದಾರೆ, ಹೈ ಟೆನ್ಷನ್ ಲೈನ್. ಐದು ಲೈನ್ ತಗೊಂಡು ಹೋಗಿದ್ದಾರೆ. ಈಗ 4,000 ಮೆಗಾವ್ಯಾಟ್ ತಗೊಂಡು ಹೋಗ್ಬೇಕು ಅಂದ್ರೆ ಬೆಂಗಳೂರಲ್ಲಿ ತಗೊಂಡು ಹೋಗ್ತಾರೆ, ತುಮಕೂರುವರೆಗೆ ತಗೊಂಡು ಹೋಗ್ತಾರೆ. ಈ ವಿದ್ಯುತ್ ಅನ್ನ ತಗೊಂಡು ಹೋಗ್ಲಿಕ್ಕೆ 18,000 ಎಕರೆ ಜಮೀನು ಹೋಗ್ತದೆ. 18,000 ಎಕರೆ ಸಾಗರ ಸುತ್ತಮುತ್ತ ಅನಂತಪುರದಲ್ಲಿ ಸೇರಿ ತುಮಕೂರುವರೆಗೆ ತಗೊಂಡು ಹೋಗ್ತಾರೆ ಇದನ್ನ, ಈ ವಿದ್ಯುತ್ ಅನ್ನ ಉತ್ಪತ್ತಿ. ಆದ್ರೆ ಆಗ ಬಿಡೋದಿಲ್ಲ, ಅದು ಬೇರೆ ವಿಷಯ. ಆದ್ರೆ ಅದನ್ನು ಮುಚ್ಚಿಡ್ತಾರೆ ನಮ್ಮ ಅಧಿಕಾರಿಗಳು. ಏಕೆ ಹಾಕೋ ವಿಷಯ ಅಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಎಸಿ ಮತ್ತು ಡಿಸಿ ಅವರು, ನೀವು ಈ 2,000-4,000 ಎಕರೆಗೆ ಅಷ್ಟೇ ನಮ್ಮ ಹೋರಾಟ ಅಲ್ಲ. 20,000 ಎಕರೆ ಹೊಲ ಗದ್ದೆಗಳ ಮೇಲೆ ಹೋಗ್ತವೆ ಲೈನು. ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಹೋಗ್ತದೆ, ಅರಣ್ಯದ ಮೇಲೆ ಹೋಗ್ತದೆ. ಈಗ ಜೋಗದಿಂದ ಬರೀ 1,500 ಮೆಗಾವ್ಯಾಟ್ಗೆ ಇಷ್ಟು ಲೈನ್ ಹೋಗಿದಾವೆ, ಇಷ್ಟು ಹೊಲಗದ್ದೆಗಳ ಮೇಲೆ ಹೋಗಿದಾವೆ, ಇಷ್ಟು ಅರಣ್ಯ ಹೋಗಿದೆ. ಇವರು 4,000 ಉತ್ಪತ್ತಿ ಮಾಡಿದ್ರೆ ಅದನ್ನ ತಗೊಂಡು ಹೋಗ್ಲಿಕ್ಕೆ ಎಷ್ಟು ಜಾಗ ಬೇಕು? 18,000 ಎಕರೆ ಬೇಕು. ಇದು ಒಂದು 2,000 ಎಕರೆ, ಒಟ್ಟು 20,000 ಎಕರೆ. ಇಲ್ಲಿ ಸಾಗರದವರೆಗೆ ಕಾಲ್ನಡಿಗೆ ಜಾಥಾ ಬಂದಿದ್ದೀವಿ. ಸಾವಿರಾರು ಜನರ ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ಇವತ್ತು ನಮಗೆ ಎಲ್ಲಾ ಜನಗಳು ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮಗೆ ಒಳ್ಳೆ ಇವತ್ತು ರೆಸ್ಪಾನ್ಸ್ ಬಂದಿದೆ. ಇವತ್ತು ಈ ಅಣು ವಿದ್ಯುತ್ ಸ್ಥಾವರ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದೇ ನಮ್ಮ ಹೋರಾಟ. ಅದು ಮಾನ್ಯ ನಮ್ಮ ಡಿಸಿ ಅವರು, ಜಿಲ್ಲಾಧಿಕಾರಿಗಳು ಸಾಗರದಲ್ಲಿದ್ದಾರೆ, ಸಾಗರ ಕೂಡ ಬಂದಿದ್ದಾರೆ. ಅವರು ನಮಗಾಗಿ ಕಾಯ್ತಾ ಇದ್ದಾರೆ. ನಾವು ಸಾಗರ ಹೋಟ್ಲು ಸರ್ಕಲ್ ವರೆಗೂ ಜಾಥಾ ಹೋಗಿ ಸಾಗರ ಹೋಟ್ಲು ಸರ್ಕಲ್ ಗೆ ಡಿಸಿ ಅವರು ಬರ್ತಾರೆ, MLA ಅವರು ಬರ್ತಾರೆ, ಅಲ್ಲಿ ಅವರಿಗೆ ಮನವಿಯನ್ನು ಕೊಡೋಕೆ ರೆಡಿ ಬರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲದಿಲ್ಲ. ಇದು 30 ದಿವಸಕ್ಕೆ ಮಾತ್ರ ಈ ಹೋರಾಟ. 30 ದಿವಸದ ಮೇಲೆ ಮತ್ತೆ ಅವರು ಸರ್ಕಾರ ನಮಗೆ ಉತ್ತರ ಹೇಳ್ತಾ ಇದ್ರೆ ಮತ್ತೆ ನಮ್ಮ ಹೋರಾಟ ಶುರುವಾಗುತ್ತೆ. ಯೋಜನೆಗಳು ಇವತ್ತು ದಾಂಗುಡಿ ಇಟ್ಟು ಬರುವಂತಹ ಸಂದರ್ಭ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಈಗೇನು ಒಮ್ಮತದ ಒಂದು ಅಭಿಪ್ರಾಯವನ್ನ, ಸಂಘಟನೆಯನ್ನ ನೀವೆಲ್ಲ ತೋರಿಸ್ತಾ ಇದ್ದೀರೋ, ಇದೇ ಸಂಘಟನೆ, ಇದೇ ಸಂಘಟನಾ ಶಕ್ತಿ, ಇದೇ ಒಂದು ಪ್ರತಿಭಟನೆಯನ್ನ ನಾವು ನಿರಂತರವಾಗಿ ಕಾಪಾಡಿಕೊಂಡು ಯಾವ ಕಾರಣಕ್ಕೂ ಈ ಯೋಜನೆ ಈ ನಾಡಿಗೆ ಬರಬಾರದು. ಈಗ ತಾನೇ ಒಂದು ಸ್ಲೋಗನ್ ಅನ್ನ ನೆನಪಾಡಿಕೊಟ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಏಸೂರು ಕೊಟ್ರು, ಈಸೂರು ಕೊಡೆವು ಅಂತ ಅವ್ರು ಮಾಡಿದ್ರಲ್ಲ, ಹಂಗೆ ನೀವು ಏಸೂರು ಕೊಟ್ರು ಏಸೂರು ಕೊಡೆವು ಅನ್ನುವಂತಹ ಒಂದು ಸಂಕಲ್ಪವನ್ನ ನಾವು ಮಾಡೋಣ. ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರೂ ಕೂಡಿ ಇದಕ್ಕೆ ನಮ್ಮ ಮಠಮಾನ್ಯಗಳಾಗ್ಲಿ, ನಾವಾಗ್ಲಿ, ಯಾರಾಗ್ಲಿ, ಇಡೀ ನಾಡು ಬದುಕಿದ್ರೆ ಮಠಗಳು ಬದುಕ್ತವೆ, ದೇವರುಗಳು ಬದುಕ್ತವೆ, ದೇವಸ್ಥಾನಗಳು ಬದುಕ್ತವೆ, ಸಮಾಜ ಬದುಕ್ತದೆ. ಹಾಗಾಗಿ ನಾಡನ್ನ ಕಾಪಾಡ್ಕೊಳ್ಬೇಕಾದದ್ದು ಎಲ್ಲರ ಕರ್ತವ್ಯ. ಇದು ನಿಮ್ದಷ್ಟೇ ಅಲ್ಲ, ನಮ್ದು ಎಲ್ಲರದು ಕರ್ತವ್ಯ. ಈ ಕರ್ತವ್ಯವನ್ನ ನಾವೆಂದೂ ಕೂಡ ಮರಿಬಾರ್ದು, ಅಲಕ್ಷಿಸಬಾರ್ದು. ಇದಕ್ಕೆ ಸಂಕುಚಿತ ಯಾವುದೇ ಭಾವನೆ, ಪಕ್ಷ ಭೇದ ಭಾವನೆಗಳನ್ನ ಮರೆತು ಯಾವುದೇ ಒಂದು ಸಂಕುಚಿತ ಭಾವನೆಗೆ ಅವಕಾಶ ಕೊಡದೆ ಇಡೀ ಮಲೆನಾಡಿಗರು ಒಮ್ಮನಸ್ಸಿನಿಂದ ಈ ಹೋರಾಟವನ್ನ ಕೈಗೆತ್ತಿಕೊಳ್ಬೇಕು. ಎಂಥದೇ ಸಂದರ್ಭ ಬಂದರೂ ಕೂಡ ನಾವು ಅಡಿ ಹಿಡಿದೆ ಮುನ್ನಡಿ ಇಟ್ಟು ಈ ಕಾರ್ಯವನ್ನ ಮುನ್ನಡೆಸೋಣ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸಿ, ಇನ್ನು ನಮ್ಮೆಲ್ಲರ ಈ ಕೂಗನ್ನ, ಆತ್ಮ ನಿವೇದನೆಯನ್ನ ನಿಜಕ್ಕೂ ಕೂಡ ಯಾರಾದ್ರೂ ಇವತ್ತು ಇದಕ್ಕೆ ಸಂಬಂಧಪಟ್ಟಂತವರು, ಯಾವುದೇ ಸರ್ಕಾರ ಇರಬಹುದು, ಯಾವುದೇ ಸಂಸ್ಥೆಗಳಿರಬಹುದು, ಇವರೆಲ್ಲರೂ ಕೂಡ ಗಮನಿಸಿ. ನೀವೆಲ್ಲರಿಗೂ ಕೂಡ ಒಂದು ನೆನಪು ಮಾಡಿಕೊಡ ಬಯಸ್ತೇನೆ. ಕೊಪ್ಪಳ ಅಂತಿದೆ, ರಾಯಚೂರು ಜಿಲ್ಲೆ ಇತ್ತು, ಈ ಕೊಪ್ಪಳನೇ ಜಿಲ್ಲೆ ಆಗಿದೆ. ಕೊಪ್ಪಳದಲ್ಲಿ ಒಂದು ಕಾರ್ಖಾನೆಗೆ ಜಾಗ ಕೊಟ್ಟಿರೋದ್ರಿಂದ ಇವತ್ತು ಇಡೀ ಕೊಪ್ಪಳ, ಅಲ್ಲಿ ಜನರೇ ಊರಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಹವಾಮಾನ ಕೆಟ್ಟು ಹೋಗಿದೆ. ಅದನ್ನ ವಾಪಸ್ ಪಡಿಲಿಕ್ಕೆ ಇವತ್ತು ಯಾರು ಕೂಡ ಮನಸ್ಸು ಮಾಡ್ತಾ ಇಲ್ಲ. ಆ ಕೊಪ್ಪಳದಲ್ಲಿ ಇರ್ತಕ್ಕಂಥ ಜನರು ಅನುಭವಿಸುತ್ತಿರುವುದನ್ನ ನಾವು ಕಾಣಬೇಕಾಗ್ತದೆ, ಕೇಳಬೇಕಾಗಿದೆ. ಆ ದೃಷ್ಟಿಯಿಂದ ಇವೆಲ್ಲವನ್ನು ಗಮನಿಸಿ ಇಂತಹ ಯೋಜನೆಗಳನ್ನು ಮಾಡಬೇಕು. ಆದ್ರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ಕಲ್ಪನೆಯನ್ನು ಇಟ್ಕೊಳ್ಳೋದೇ ಬೇಸೂರು ಏನು ವಿಷಯ ಇದೆ ಅದರ ಬಗ್ಗೆ ನಾನು ಸುಮಾರು 15-20 ದಿವಸಗಳ ಹಿಂದೆ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ, ಅದನ್ನು ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ. ಬೇಸೂರಿನಲ್ಲಿ ಅನುಸ್ಥಾವರ ಮಾಡಬೇಕು ಅನ್ನುವಂಥ
ಏನು ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಇದೆ. ಈ ವಿಷಯವನ್ನು ನಮಗೆ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಹಿತಿಯನ್ನು ಕೇಳಿದರು. ಸುಮಾರು ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ. ಆ ಸಂದರ್ಭದಲ್ಲಿ ಇದು ಕೇವಲ ಮೌಖಿಕ ವಿಚಾರಣೆ ಮಾತ್ರ, ಯಾವುದೇ ರೀತಿ ಲಿಖಿತವಾಗಿ ನನಗೆ ಯಾರು ಕೂಡ ಇಲ್ಲಿವರೆಗೆ ಈ ರೀತಿಯ ಜಮೀನಿನ ರಿಕ್ವೈರ್ಮೆಂಟ್ ಬಗ್ಗೆ ಕೇಳಿಲ್ಲ. ನಾವು ಕೂಡ ಯಾರಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ರೀತಿ NTPC ಅವರು ಕೆಲವು ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ 5-6 ಲೊಕೇಶನ್ಗಳನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿ ಸ್ಥಳೀಯ ಏನು ಭೌಗೋಳಿಕ ಪರಿಸ್ಥಿತಿ ಆಗಿರ್ಬೋದು, ಪರಿಸರದ ಮೇಲಿನ ಇಂಪ್ಯಾಕ್ಟ್ ಆಗಿರ್ಬೋದು, ಆನಂತರ ಸಾರ್ವಜನಿಕರ ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯದ ಮೇರೆಗೆ ಮುಂದುವರಿಬೇಕಾ ಬೇಡ ಅನ್ನುವಂಥ ಒಂದು ಏನು ಪ್ರಿಲಿಮಿನರಿನೂ ಅಲ್ಲ, ಅದಕ್ಕಿಂತ ಪೂರ್ವವಾಗಿ ಕೇವಲ ಮಾಹಿತಿ ಕ್ರೋಢೀಕರಣ ಆಗುವಂಥ ಸಂದರ್ಭದಲ್ಲಿ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿಯನ್ನು ಕೇಳಿದರು. ಆ ಹಿನ್ನೆಲೆಯಲ್ಲಿ ನಾವು ತಾಲೂಕು ಕಚೇರಿಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಅದನ್ನು ಪಡ್ಕೊಂಡು 2000 ಎಕರೆ ಜಮೀನಿನ ಏನು ನೇಚರ್ ಏನಿದೆ, ಅದರ ರೆವಿನ್ಯೂ ರೆಕಾರ್ಡ್ಸ್ ಏನಿದೆ, ವಸ್ತುಸ್ಥಿತಿ ಏನಿದೆ, ಅದು ಉಳುಮೆ ಮಾಡ್ತಾ ಇದ್ದಾರಾ ಅಥವಾ ಜನ ಅಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರಾ, ಈ ಎಲ್ಲ ಅಂಶಗಳನ್ನು ನಾವು ಮಾಹಿತಿಯನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀವಿ. ಅದರ ಹೊರತುಪಡಿಸಿ ಸರ್ಕಾರ ನಮಗೆ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಕೇಳಿಲ್ಲ. ನಮಗೆ ಈ ರೀತಿಯ ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಅದಕ್ಕೆ ನೀವು ಜಾಗವನ್ನು ಕೊಡಬೇಕು ಅಥವಾ ಅದನ್ನು ಐಡೆಂಟಿಫೈ ಮಾಡಿ ನಮಗೆ ಕಳಿಸಿ ಅಂತ ಕೇಳಿಲ್ಲ. ಈ ಜಾಗವನ್ನು ನಾವು ಐಡೆಂಟಿಫೈ ಮಾಡಿದ್ದಲ್ಲ. ಇದನ್ನು ಪ್ರಿಲಿಮಿನರಿಯಾಗಿ ಅವರು ಪ್ರಾಸ್ಪೆಕ್ಟಿವ್ ಆಗಿ ಅದನ್ನು NTPC ಅವರು ಐಡೆಂಟಿಫೈ ಮಾಡಿದರು. ಅದರ ಸ್ವರೂಪವನ್ನು ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಮಾಹಿತಿಯನ್ನು ಕ್ರೋಢೀಕರಿಸಿದ್ದೀವಿ. ಅದನ್ನು ಹೊರತುಪಡಿಸಿ ಸರ್ಕಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ. ನಾವು ಕೂಡ ಸರ್ಕಾರಕ್ಕಾಗಲಿ ಬೇರೆಯವರಿಗಾಗಲಿ ಯಾವುದೇ ರೀತಿಯ ಲಿಖಿತವಾದ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಯಾಕೆಂತ ಹೇಳಿದರೆ ಆ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಪರಿಸರದ ಮೇಲೆ ಆಗತಕ್ಕಂತಹ ಇಂಪ್ಯಾಕ್ಟನ್ನು ಅಸೆಸ್ ಮಾಡಿ ಅಗತ್ಯ ಇದ್ದರೆ ಅಥವಾ ನಿಮ್ಮ ಸಮ್ಮತಿ ಇದ್ದರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು. ಸೊ ನಾನು ಪರಿಭಾವಿತ ಅರಣ್ಯದ ಸ್ವರೂಪ ಕಳೆದುಕೊಂಡ ಸ್ವತ್ತುಗಳನ್ನು ಗುರುತಿಸಿ ಅದನ್ನು ಅರಣ್ಯ ಪ್ರದೇಶವೆಂದು ಕೈಬಿಡುವ ನಿಟ್ಟಿನಲ್ಲಿ ಚರ್ಚೆ ನಡೆದಿದ್ದು, ಸರ್ವೆ ಕಾರ್ಯ ಸಹ ನಡೆಸುವ ಉದ್ದೇಶ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಪರಿಭಾವಿತ ಅರಣ್ಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಪ್ರದೀಪ್, ಅರಣ್ಯ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಜರಿದ್ದರು. ಆದೇಶ ಇದೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷ ಇವತ್ತು ಸರ್ವೆ ಮಾಡಬೇಕು ಜಮೀನು ಅಂತ ಹೇಳಿದ್ದಾರೆ. ಸಾಗರ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 36,000 ಹೆಕ್ಟರ್ ಅಲ್ಲ ಹೆಕ್ಟರ್ ಅದನ್ನ ಸರ್ವೆ ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಇವತ್ತು ಇವರೆಲ್ಲರೂ ನಮ್ಮ DFOಗಳೆಲ್ಲ ಸರ್ವೆ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನ ನಾನು ಇವತ್ತು ಇಲ್ಲ, ಅದು ಅರ್ಜೆಂಟ್ ಮಾಡಬಾರ್ದು, ಸ್ವಲ್ಪ ತಡೆ ಹಿಡಿಬೇಕು, ಯಾಕಂದ್ರೆ ಸಾರ್ವಜನಿಕರಿಗೆ ಹೆದರಿಕೆ ಆಗುತ್ತೆ. ಈ ಅನುಸ್ಥಾವರದ ಹೆದರಿಕೆ ಆಗಿ ಇದನ್ನು ಹಾಗೆ ಆಗುತ್ತೆ ಅಂತ ಹೇಳಿದಕ್ಕೆ ಈಗಾಗಲೇ ಜಯಂತ್ ಅಣ್ಣವರು ನಾವು ಕೂತು ಮಾತಾಡಿದ್ವಿ. ಈಗಾಗಲೇ ಬೇರೆ ರಾಜ್ಯದಲ್ಲೂ ಸಹ ಸರ್ಕಾರ ಅದನ್ನ ರದ್ದು ಮಾಡಬಹುದು, ಗ್ರೀನ್ ಫಾರೆಸ್ಟ್ ಆಗಲ್ಲ, ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ಇದನ್ನ ಚರ್ಚೆ ಮಾಡಬೇಕು. ಈಗ ಮಂತ್ರಿಗಳ ಜೊತೆ ಕೂತು DC ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಆನಂತರ ನೀವು ಅದನ್ನು ಮುಂದುವರಿಸಬೇಕು. ಸ್ಥಳೀಯವಾಗಿ ಜನಪ್ರತಿನಿಧಿಗಳ ಜೊತೆಗೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆ ಕರೆದು ಈ ರೀತಿಯಾಗಿದೆ ಅಂತ ಅವ್ರು ಹೇಳೋದು ಏನಂದ್ರೆ, ನಾವು ಜಮೀನು ಇದ್ದದ್ದು ಬಿಡ್ತೀವಿ, ಗದ್ದೆ ಇದ್ದದ್ದು ಬಿಡ್ತೀವಿ, ಮನೆ ಇದ್ದದ್ದು ಬಿಡ್ತೀವಿ, ಮತ್ತೆ ಅವರಿಗೆ ರಸ್ತೆನೂ ಮಾಡ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ಅದನ್ನೇ ಜನರಿಗೆ, ಸಾಮಾನ್ಯ ಜನರಿಗೆ ತಿಳುವಳಿಕೆ ಕೊಡಬೇಕು. ಅಲ್ಲಿವರೆಗೆ ಯಾಕಂದ್ರೆ ಹೆದರ್ತಾರೆ. ಈಗಾಗಲೇ ನಮ್ಮ ಕೋಗಾರ್ ಭಾಗದಲ್ಲಿ ಫಾರೆಸ್ಟ್ ಇಲಾಖೆಯವರೊಂದು ಸಹ ಬಹಳ ಹೆದರ್ತಾರೆ. ಅದರಿಂದ ಮತ್ತು ಗಾಬರಿ ಆಗೋದು ಬೇಡ ಅಂತ ಹೇಳಿ ಈಗ ಸಡನ್ ಸ್ಥಳೀಯ ಮಟ್ಟದಲ್ಲಿ ಮಾಡ್ತಾ ಇದ್ದು ಕೇವಲ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ಸ್ ಮೇಲೆಗೆ. ಅದು ಏನು ಅಂತ ಹೇಳಿದ್ರೆ, ಈ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಕೆಲವು ಡೀಮ್ಡ್ ಫಾರೆಸ್ಟ್ ನೇಚರ್ ಗಳನ್ನ ಕಳ್ಕೊಂಡಿರ್ತದೆ. ಕೆಲವು ಉಳುಮೆ ಮಾಡಿರ್ತಾರೆ, ಮನೆ ಕಟ್ಕೊಂಡಿರ್ತಾರೆ. ಆ ಎಲ್ಲ ಈಗ ಡೀಮ್ಡ್ ಫಾರೆಸ್ಟ್ ಪಟ್ಟಿಯನ್ನು ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೀವಿ. ಆ ಪಟ್ಟಿಯಲ್ಲಿ ಈ ಎಲ್ಲಾ ಅಂಶಗಳು ಇರೋದ್ರಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತದೆ. ಸೊ ಆ ರೀತಿ ಫಾರೆಸ್ಟ್ ನೇಚರ್ ಅನ್ನ ಕಳೆದುಕೊಂಡಿರ್ತಕ್ಕಂಥ ಏನು ಏರಿಯಾಗಳಿದೆ ಅದನ್ನ ಕೈ ಬಿಡೋದಕ್ಕೆ, ಆ ನಂತರ ಬೇರೆ ಎಲ್ಲಿ ನಮ್ಮ ಸರ್ಕಾರಿ ಜಮೀನುಗಳಲ್ಲಿ
ಏನು ಫಾರೆಸ್ಟ್ ರೀತಿಯ ನೇಚರ್ಗಳು ಯಾವ್ಯಾವ್ದಿದೆ ಅನ್ನೋದಂಥದನ್ನ ಪಟ್ಟಿ ಮಾಡೋದಕ್ಕೋಸ್ಕರ ಈ ಒಂದು ಮಾಹಿತಿ ಕಲೆ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಅದನ್ನು ಕೂಡ ಈ ಪ್ರಿಲಿಮಿನರಿ ಮಾಹಿತಿ ಪಡೆದ ನಂತರ ಮಾನ್ಯ ಶಾಸಕರು ಆ ನಂತರ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ KDP ಸಭೆಯಲ್ಲಿ ಇಟ್ಬಿಟ್ಟು ಅದನ್ನ ಅನುಮೋದನೆ ಪಡಿಬೇಕಾಗ್ತದೆ. ಕೇವಲ ಅಧಿಕಾರಿಗಳು ಒಂದು ಡೇಟಾ ಕಂಪೈಲ್ ಮಾಡಿಬಿಟ್ಟು ಕಳಿಸುವಂತ ಪ್ರಕ್ರಿಯೆ ಅಲ್ಲ ಇದು. ಇದರಲ್ಲಿ ಎಲ್ಲಾ ರೀತಿಯ ಜನಪ್ರತಿನಿಧಿಗಳ ಭಾವನೆಗಳನ್ನು ಕೂಡ ಪರಿಗಣಿಸಿ ಅವರ ಒಪ್ಪಿಗೆಯನ್ನ ಪಡೆದು ಆ ನಂತರ ಸರ್ಕಾರಕ್ಕೆ ಒಂದು ವರದಿಯನ್ನ ನಾವು ಸಲ್ಲಿಸಬೇಕಾಗತ್ತೆ. ಸರ್ಕಾರದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೆಲ್ಲ ವಿಷಯಗಳನ್ನ ಪರಾಮರ್ಶಿಸಿದ ನಂತರ ವಿಷಯವನ್ನ ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಷಯವನ್ನ ಸನ್ಮಾನ್ಯ ಶಾಸಕರು ಕೂಡ ಈಗ KDPಯಲ್ಲಿ ಸ್ವಲ್ಪ ಪ್ರಾಥಮಿಕವಾಗಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಮುಂದುವರಿಯೋಣ ಅಂತ ಹೇಳಿದ ಮೇರೆಗೆ ಈಗ KDP ವಿಷಯ ಚರ್ಚೆ ಆಗುವವರೆಗೆ ಅದನ್ನ ಸ್ವಲ್ಪ ತಾತ್ಕಾಲಿಕವಾಗಿ ನಾವು ನಿಲ್ಲಿಸ್ತಾ ಇದ್ದೀವಿ. ಅದಾದ ನಂತರ ಮತ್ತೆ ಸ್ಪಷ್ಟತೆಯನ್ನ ಕೊಟ್ಟು ಯಾವ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ, ಆ ನಂತರ ಜನರಿಗೆ ಯಾವುದೇ ರೀತಿ ಭಯ ಬೇಡ ಅನ್ನೋದಕ್ಕೆ ಸ್ಪಷ್ಟತೆಯನ್ನ ಕೊಟ್ಟ ನಂತರ ಮತ್ತೆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಾಗರ ನಗರಸಭೆಯಲ್ಲಿ ಬ್ರೋಕರ್ ಕಂಡುಬಂದರೆ, ಬ್ರೋಕರ್ ಬಂದರೆ ಮಾತ್ರ ಕೆಲಸ ಮಾಡಿಕೊಡುವ ಅಧಿಕಾರಿಗಳು ಕಂಡುಬಂದರೆ ತಕ್ಷಣ ಅವರನ್ನು ಅಮಾನತು ಮಾಡಿ ಜನರನ್ನು ಸತಾಯಿಸುವುದನ್ನು ಮೊದಲು ಬಿಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ನಗರಸಭಾ ಸಭಾಂಗಣದಲ್ಲಿ ಬುಧವಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಮಾತನಾಡಿದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಪ್ರದೀಪ್, ಪೌರಾಯುಕ್ತ HK ನಾಗಪ್ಪ, ಯೋಜನಾ ನಿರ್ದೇಶಕ ರಂಗಸ್ವಾಮಿ ಕೆ ಇನ್ನಿತರರು ಹಾಜರಿದ್ದರು. ನೋಡಿ, ಯಾರು ಬ್ರೋಕರ್ ಅಂತ ಹೇಳಿ ಇಟ್ಕೊಂಡು ನಿಮ್ಮ ಕೆಲಸ ಮಾಡಿದ್ದಿದ್ರೆ ನಾಗಪ್ಪ ಇವಾಗಲೇ DC ಅವರಿದ್ದಾರೆ, DC ಅವರೇ ಅಂತ ಕಂಟೆಂಟ್ ಸಸ್ಪೆಂಡ್ ಇಮಿಡಿಯೇಟ್ ಮುಲಾಯತ್ ಮಾಡಬೇಡಿ ಸರ್, ಸಸ್ಪೆಂಡಿಗೆ ಅವ್ರಿಗೆ PDವರೇ ಗೊತ್ತಾಯ್ತಾ? ಯಾರೇ ಆಗಲಿ ಅವರು ಬ್ರೋಕರ್ ಇಟ್ಕೊಂಡು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂದ್ರೆ ಅವರು ಸಸ್ಪೆಂಡ್ ಮಾಡಬೇಡಿ ಸರ್. ನಂಬರ್ 1 ಸರ್, ಬ್ರೋಕರ್ ಆಗಿ ಜನ ಬರೋ ಸಿಸ್ಟಮ್ ಇಲ್ಲ ಸರ್. ಪ್ರತಿಯೊಂದು ಖಾಸಗಿ ಸೈಬರ್ ಸೆಂಟ್ರಲ್ಲಿ ಅವರು ಎಕ್ಸೆಪ್ಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ, ಖಾತೆ ಬದಲಾವಣೆ ಅಂದ್ಬಿಟ್ಟಿದೆ, ಬೇರೆ ದಿನ ಅವರೇ ಅಪ್ಲೋಡ್ ಮಾಡಬೇಕು ಸರ್. ಆದರೂ ಸಹ ನಾನೇನು ಮಾಡ್ತೀನಿ ಸರ್, ಸಾರ್ವಜನಿಕರು ಪ್ರತಿಯೊಬ್ಬರು ಸೈಬರಿಗೆ ಹೋಗಿ ಅವರು ಅಪ್ಲೋಡ್ ಮಾಡಿಬಿಡೋದು, ಮತ್ತು ಅದರಲ್ಲಿ ನಮ್ಮವರಿಗೆ ಬಂದ ಮೇಲೆ ಇದರಲ್ಲಿ ನೀವು EC ಹಾಕಿಲ್ಲ, ವಂಶವೃಕ್ಷ ಹಾಕಿಲ್ಲ ಅನ್ನಬಾರ್ದು ಅಂತೇಳಿ ಸರ್ ನಾನು ಸಪ್ರೇಟ್ ಅವರ ಅರ್ಜಿಗಳ ದಿವಸಕ್ಕೆ 100-120 ಅರ್ಜಿ ಬರ್ತೀವಿ ಸರ್. ನಾನೇ ಅದನ್ನು ನಾವು ರಿಸೀವ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನಮ್ಮ ಆಫೀಸಲ್ಲೇ ಒಂದು ಸೆಂಟ್ರ್ ಇಟ್ಟಿದ್ದೀನಿ ಸರ್. ಅಂದರೆ ಅವ್ರ ಪರವಾಗಿ ನಾವೇ ಅಪ್ಲೈ ಮಾಡ್ಕೊಳ್ತೀವಿ. ಒಂದು ನಂಬರ್ 1 ಸರ್. ನಂಬರ್ 2, ಸಾರ್ವಜನಿಕ ದೂರು ಅಂದರೆ ಯಾರಾದರೂ ಸಂಘದವರು ಇಲ್ಲ ಮಾಮೂಲಿ ಅರ್ಜಿಕಾರ, ಮಾಮೂಲಿ ಯಾರೋ ಒಬ್ಬರು ಒಂದು ಅರ್ಜಿ ಕೊಟ್ಟು ನಾನು ಇಷ್ಟು ದಿವಸ ಆಯಿತು ನನಗೆ ಓಡಾಡ್ತೇನೆ ಅಂತ ನಮ್ಮ ಹತ್ರ ಬಂದರೆ ಸರ್ ನಿರ್ದಾಕ್ಷಿಣ್ಯವಾಗಿ ನಾನು ನಮ್ಮ DC ಸಾರಿಗೆ ರೆಕಮೆಂಡ್ ಮಾಡ್ತೀನಿ. ಆದರೆ ಮಾಜಿ ಕೌನ್ಸಿಲರ್ಸು, ಅದಕ್ಕಿಂತ ಮಾಜಿ ಆದವರು, ರೀಸೆಂಟ್ ಮಾಜಿ ಆದವರು ಅಥವಾ ಸಂಘ ಸಂಸ್ಥೆಗಳು ಮೊದಲನೇ ಮೂಮೆಂಟ್ ಆಗ್ತಾ ಇರುತ್ತೆ. ಎಲ್ಲ ವಿಷಯಗಳು ನನ್ನ ಮಾಹಿತಿ ಕೂಡ ಇದೆ. ಆ ನಂತರ ಏನೇ ಚಿಕ್ಕ ಪುಟ್ಟ ಸಮಸ್ಯೆಗಳಾದಂಥ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಶಾಸಕರು ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತರ್ತಾರೆ. ಅದನ್ನು ನಾವು ನಮ್ಮ ಹಂತದಲ್ಲಿ ಆದರೆ ನಮ್ಮ ಹಂತದಲ್ಲಿ ಕಡಿಯವಾಗಿ ಯಾವ ರೀತಿ ಅದನ್ನು ಪರಿಹಾರಗಳನ್ನು ಕೇಳ್ಕೋಬೇಕು ಅಂತೇಳಿ ನಿರ್ದೇಶನಗಳನ್ನು ಕೊಡುವಂಥ ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಎಚ್ಚರಿಕೆ ಮೂಲಕ ಏನು ಸೂಚನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಯಾವುದೇ ರೀತಿಯ ಅರ್ಜಿಗಳಾಗಿರ್ಬೋದು ಅದನ್ನು ಮಾನವೀಯತೆಯ ದೃಷ್ಟಿಯಿಂದ ಪರಿಶೀಲಿಸಿ ಯಾವುದೇ ರೀತಿ ವಿಳಂಬ ಆಗದೇ ರೀತಿ ನೀವು ಕೆಲಸಗಳನ್ನು ನಿರ್ವಹಿಸಬೇಕು. ಈಗ ಸಭೆಯಲ್ಲೇನೆ ನಾವು ಚರ್ಚೆ ಮಾಡಿದ ಹಾಗೆ ಯಾವುದೇ ವ್ಯಕ್ತಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು, ವಿಳಂಬ ಧೋರಣೆಯಿಂದ ಮಾಡುವಂಥದ್ದು, ಈ ವಿಷಯಗಳು ಗಮನಕ್ಕೆ ಬಂತು ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ಯಾವುದೇ ಮಟ್ಟದ ಅಧಿಕಾರಿ ಇರ್ಬೋದು, ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಶಿಸ್ತು ಕ್ರಮವನ್ನು 100% ಮಾಡ್ತೀವಿ. ಇದರ ಬಗ್ಗೆ ಯಾರಿಗೂ ಕೂಡ ಗೊಂದಲ ಬೇಡ. ಆ ಸ್ಪಷ್ಟತೆಯನ್ನು ನಾನು ಈ ಸಭೆಯಲ್ಲೇನೆ ಸನ್ಮಾನ್ಯ ಶಾಸಕರ ಮುಂದೆನೇ ಕೊಡ್ತಾ ಇದ್ದೀನಿ. ಎರಡನೇ ವಿಷಯ, ಮೀನು ಮಾರುಕಟ್ಟೆ ಹೊರತುಪಡಿಸಿ ರಸ್ತೆ, ಸರ್ಕಲ್ಗಳಲ್ಲಿ ಹಸಿ ಮೀನು ಮಾರಾಟ ಮಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ.
ಸಾಗರದ ಮೀನು ಮಾರುಕಟ್ಟೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮಂಜೂರಾದ 1.29 ಕೋಟಿ ರೂಪಾಯಿ ವೆಚ್ಚದ ಮುಂದುವರೆದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸುರೇಶ್ ಬಾಬು, ಸೈಯದ್ ಜಾಕಿರ್, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಹೊಳೆಯಪ್ಪ, ಡಿ ದಿನೇಶ್, ಮಕ್ಬುಲ್ ಅಹಮದ್, ರಶೀದ್, ಅಜೀಂ, ಹಮ್ಜಾ ಇನ್ನಿತರರು ಹಾಜರಿದ್ದರು. ಸುಂದರವಾದಂತ ಅಂತ ಮಾಡಿದ್ರು. ಆ ಕಾಲದಲ್ಲಿ 3 ಕೋಟಿ ರೂಪಾಯಿ ಹತ್ರ ಕೊಟ್ಟಿದ್ದಾರೆ. ಆನಂತರ ಅದು ಹಾಗೆ ಇತ್ತು. ನಮ್ಮ ಕಾಲದಲ್ಲಿ ಅದನ್ನ ಪ್ರಗತಿ ಮಾಡಬೇಕಂತ ಹೇಳಿ ಮಾನ್ಯ ಮಂತ್ರಿಗಳೆಲ್ಲ ಕರೆಸಿ, ನಿಮಗೆಲ್ಲ ಗೊತ್ತಿದೆ, ಎಲ್ಲ ಮಾಡಿದ್ದೀವಿ. ಈಗ 1,29,00,000 ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಈಗ ಹಿಂದೆ ಸ್ವಲ್ಪ ಸೀಟ್ ಎಲ್ಲ ಕೆಳಗಡೆ ಇರೋದ್ರಿಂದ ಅವೆಲ್ಲ ಗಾಳಿ ಆಡ್ತಾ ಇರಲಿಲ್ಲ. ಸ್ವಲ್ಪ ಅವರಿಗೆ ಒಳಗಡೆ ಬಂದರೆ ಗಾಳಿ ಆಡಲ್ಲ. ಅದರಿಂದ ಆ ಸೀಟೆಲ್ಲ ಹೈಟ್ ಮಾಡಿ ಗಾಳಿ ಆಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಕೋಶ ಎಕ್ಸಾಸ್ಟ್ ಫ್ಯಾನ್ಗಳಿಟ್ಟು, ಮತ್ತು ನೀರು, ಚರಂಡಿ ನೀರು, ಮೀನು ತೊಳೆದಿರೋದು ಏನಿದೆ ಅವರು ಕ್ಲೀನ್ ಮಾಡಿದಾಗ ನೀರು ಸೀದವಾಗಿ ಹೊರಗಡೆ ಹೋಗುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ವಿ ಅದಕ್ಕೆ ನೀರು ಹೋಗಲಿಕ್ಕೆ. ಹಾಗೆ ಒಣ ಮೀನು ಮಾರ್ಕೆಟ್ ಮಾಡೋರಿಗೆ ಹೊರಗಡೆ ಓಪನ್ ಮಾಡಿಬಿಟ್ಟು ಆ ಕಡೆ ಕೊಡ್ತಾ ಇದ್ವಿ ಆ ಕಡೆ. ಹಾಗಾಗಿ ಪ್ರತಿಯೊಂದು ಇಲ್ಲೇ ಇರಬೇಕು. ಪ್ರತಿ ಒಣ ಮೀನಿಂದ ಹಿಡಿದು ಮಟನಿಂದ ಹಿಡಿದು ಅಥವಾ ಹಸಿ ಮೀನಿಂದ ಹಿಡಿದು ಪ್ರತಿಯೊಂದು 3 ಇದೇ ಒಂದು ಮೀನು ಮಾರ್ಕೆಟಲ್ಲೇ ನಡೀಬೇಕು. ದಾರಿಯಲ್ಲಿ ಅಥವಾ ಯಾವುದೇ ಸರ್ಕಲ್ಲೇ ಅಲ್ಲಿ ಇಲ್ಲಿ ಇವತ್ತು ಯಾರೇ ಮೀನು ಮಾರೋಕ್ಕೂ ನಾವು ಬಿಡೋದಿಲ್ಲ. ಯಾಕಂದರೆ ಇನ್ನು ಮುಂದೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಯಾರೇ ಇದು ಓಪನ್ ಆದಮೇಲೆ ಯಾರೇ ರಸ್ತೆಯಲ್ಲಿ ಅಥವಾ ಹೊಳೆ ಮೀನು ಇನ್ನೊಂದು ಅಂತೇಳಿ ಮಾರಿದರೆ ನಾವು ಅಲ್ಲಿ ಕೊಡೋದಿಲ್ಲ. ಯಾಕಂದರೆ ಸಾಗರಕ್ಕೆ ಭಾಳಷ್ಟು ಜನ ಪ್ರವಾಸಿಗರು ಬರೋದ್ರಿಂದ ವಾಸನೆಗಳು ಇನ್ನೊಂದು ಬರೋದು, ನಾಯಿಗಳು ಅವು ಜಾಸ್ತಿ ಆಗಿರೋದ್ರಿಂದ ಈ ಥರ ಏನಾಗಿದೆ, ಎಲ್ಲಿ ಬೇಕಲ್ಲಿ ಮೀನು ಮಾಡಲಿಕ್ಕೆ ಅದೇನೋ ಫಿಶ್ ಮಾರ್ಕೆಟ್ ಅಂದಂಗೆ. ಇದು ಫಿಶ್ ಮಾರ್ಕೆಟ್ ಅಂದರೆ ಅದು ಇದು ಮಾಡೋಕ್ಕಾಗಲ್ಲವಲ್ಲ. ಅದರಿಂದ ಮಾರ್ಕೆಟಲ್ಲೇ ಮಾಡಬೇಕು ಅನ್ನೋದು ತೀರ್ಮಾನ ನಮ್ಮದಿದೆ. ಅದಕ್ಕೋಸ್ಕರ ಇನ್ನೂ 1-2 ಅಂಗಡಿಗಳು ಕಮ್ಮಿ ಆದರೂ ಪರವಾಗಿಲ್ಲ. ಆಮೇಲೆ ಹೋಲ್ಸೇಲ್ ಮಾಡ್ತಾ ಇದ್ದಾರೆ ಇವರು. ಮೀನು ಹೋಲ್ಸೇಲನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಅವರಿಗೆ ಹೋಲ್ಸೇಲಿಗೂ ಸಹ ಕೊಟ್ಟಿದ್ದೀವಿ, ಅಲ್ಲಿ ಮಾಡ್ತಾ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.